ಸಂಸ್ಕೃತ ಸ್ವರ ಸಂಧಿಗಳು. ಸಂಸ್ಕೃತ ಸ್ವರ ಸಂಧಿಗಳಲ್ಲಿ ಪ್ರಮುಖವಾಗಿ 4 ಬಗೆಗಳಿವೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿಸಂಧಿ, ಎಣ್ಸಂಧಿ. ಸವರ್ಣ ದೀರ್ಘ ಸಂಧಿಯಲ್ಲಿ ದೀರ್ಘಾಕ್ಷರಗಳು ಸ್ವರಾದೇಶವಾಗಿ ಬರುತ್ತವೆ. ಅದೇ ರೀತಿ ಗುಣಸಂಧಿಯಲ್ಲಿ ಎ ಮತ್ತು ಓಕಾರಗಳು ಆದೇಶವಾಗಿ ಬರುತ್ತವೆ. ವೃದ್ಧಿಸಂಧಿಯಲ್ಲಿ ಐ ಔಕಾರಗಳು ಆದೇಶವಾಗಿ ಬರುತ್ತವೆ. ಎಣ್ಸಂಧಿಯಲ್ಲಿ ಯ ವ ರಗಳು ಆದೇಶವಾಗಿ ಬರುತ್ತವೆ. ಈಗ ನಾವು ಸವರ್ಣ ದೀರ್ಘ ಸಂಧಿಯ ಬಗ್ಗೆ ತಿಳಿಯೋಣ. ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನಲಾಗುತ್ತದೆ. ಅ ಆ ಇ ಈ ಉ ಊ ಇವುಗಳು ಸವರ್ಣ ಸ್ವರಗಳಾಗಿವೆ. ಉದಾಹರಣೆಗೆ ಗುರು ಪ್ಲಸ್ ಉಪದೇಶ, ಗುರೂಪದೇಶ. ಇಲ್ಲಿ ಊಕಾರಕ್ಕೆ ಊಕಾರ ಪರವಾಗಿ ಊಕಾರ ಆದೇಶವಾಗಿ ಬಂದಿದೆ. ಅದೇ ರೀತಿ ಶುಭ ಪ್ಲಸ್ ಆಶಯ, ಶುಭಾಶಯ. ಇಲ್ಲಿ ಆಕಾರಕ್ಕೆ ಆಕಾರ ಪರವಾಗಿ ಆಕಾರ ಆದೇಶವಾಗಿ ಬಂದಿದೆ. ಎರಡೂ ಕಡೆಯಲ್ಲಿಯೂ ಸಹ ಒಂದೇ ದೀರ್ಘ ಸ್ವರ ಆದೇಶವಾಗಿ ಬಂದಿದೆ. ಈಗ ನಾವು ಗುಣಸಂಧಿಯ ಬಗ್ಗೆ ತಿಳಿಯೋಣ. ಆ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಊಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು, ಋಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬರುತ್ತದೆ. ಇದಕ್ಕೆ ಗುಣಸಂಧಿ ಎನ್ನಲಾಗುತ್ತದೆ. ಉದಾಹರಣೆಗೆ ಸುರ ಪ್ಲಸ್ ಇಂದ್ರ, ಸುರೇಂದ್ರ. ಇಲ್ಲಿ ಆಕಾರಕ್ಕೆ ಈಕಾರ ಪರವಾಗಿ ಏಕಾರ ಆದೇಶವಾಗಿ ಬಂದಿದೆ. ಅದೇ ರೀತಿ ಮಹಾ ಪ್ಲಸ್ ಈಶ್ವರ, ಮಹೇಶ್ವರ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಇಲ್ಲಿ ಆಕಾರಕ್ಕೆ ಋಕಾರ ಪರವಾಗಿ ಅರ್ಕಾರ ಆದೇಶವಾಗಿ ಬಂದಿದೆ. ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಇಲ್ಲಿ ಆಕಾರಕ್ಕೆ ಓಕಾರ ಪರವಾಗಿ ಓಕಾರ ಆದೇಶವಾಗಿದೆ. ಈಗ ನಾವು ಮೂರನೆಯದಾಗಿ ವೃದ್ಧಿಸಂಧಿಯ ಬಗ್ಗೆ ತಿಳಿಯೋಣ. ಅ ಆಕಾರಗಳಿಗೆ ಎ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು, ಓ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬರುತ್ತದೆ. ಇದಕ್ಕೆ ವೃದ್ಧಿಸಂಧಿ ಎನ್ನಲಾಗುತ್ತದೆ. ಉದಾಹರಣೆಗೆ ಏಕ ಪ್ಲಸ್ ಏಕ, ಏಕೈಕ. ಇಲ್ಲಿ ಆಕಾರಕ್ಕೆ ಏಕಾರ ಪರವಾಗಿ ಐಕಾರ ಆದೇಶವಾಗಿ ಬಂದಿದೆ. ವನ ಪ್ಲಸ್ ಔಷಧ, ವನೌಷಧ. ಇಲ್ಲಿ ಆಕಾರಕ್ಕೆ ಔಕಾರ ಪರವಾಗಿ ಔಕಾರ ಆದೇಶವಾಗಿ ಬಂದಿದೆ. ಅದೇ ರೀತಿ ಮಹಾ ಪ್ಲಸ್ ಔನ್ನತ್ಯ, ಮಹೌನ್ನತ್ಯ. ಇಲ್ಲಿ ಆಕಾರಕ್ಕೆ ಔಕಾರ ಪರವಾಗಿ ಔಕಾರ ಆದೇಶವಾಗಿದೆ. ಈಗ ನಾವು ನಾಲ್ಕನೆಯದಾಗಿ ಎಣ್ಸಂಧಿಯ ಬಗ್ಗೆ ತಿಳಿಯೋಣ. ಇ ಈ ಉ ಋ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಯಕಾರವು, ಉಕಾರಕ್ಕೆ ವಕಾರವು, ಋಕಾರಕ್ಕೆ ಋಕಾರವು ಆದೇಶವಾಗಿ ಬರುತ್ತದೆ. ಇದಕ್ಕೆ ಎಣ್ಸಂಧಿ ಎನ್ನಲಾಗುತ್ತದೆ. ಉದಾಹರಣೆಗೆ ಅತಿ ಪ್ಲಸ್ ಅಂತ, ಅತ್ಯಂತ. ಪ್ರತಿ ಪ್ಲಸ್ ಉತ್ತರ, ಪ್ರತ್ಯುತ್ತರ. ಇಲ್ಲಿ ಈಕಾರಕ್ಕೆ ಯಕಾರ ಆದೇಶವಾಗಿ ಬಂದಿದೆ. ಅದೇ ರೀತಿ ಮನು ಪ್ಲಸ್ ಅಂತರ, ಮನ್ವಂತರ. ಇಲ್ಲಿ ಊಕಾರಕ್ಕೆ ವಕಾರ ಆದೇಶವಾಗಿ ಬಂದಿದೆ. ಪಿತೃ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ. ಇಲ್ಲಿ ಋಕಾರಕ್ಕೆ ರಕಾರ ಆದೇಶವಾಗಿ ಬಂದಿದೆ. ಇವು ಪ್ರಮುಖವಾಗಿ ಇರುವಂತಹ ಸಂಸ್ಕೃತ ಸ್ವರ ಸಂಧಿಗಳಾಗಿವೆ.
ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.